ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಈಗ ನೋಡಿ, ನೀವು ಹೇಳ್ಬೇಕಾದ್ರೆ ಒಂದೆರಡು ವಿಚಾರ. ಕಾಡುಗೊಲ್ಲ ಸಮುದಾಯ ತಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ಭಾವನೆನೂ ಇದೆ. ಸೇಮ್ ಟೈಮ್ ಅವ್ರದ್ದು ಪಾಪ್ಯುಲೇಷನ್ ಅಥವಾ ವೋಟ್ ಬ್ಯಾಂಕ್ ಜಾಸ್ತಿ ಇರೋದ್ರಿಂದಾಗಿ JDS ಆಗ್ಲಿ ಬಿಜೆಪಿನೇ ಆಗ್ಲಿ ಕಾಂಗ್ರೆಸ್ಸೇ ಆಗ್ಲಿ ಯಾರು ಗೆಲ್ತಾರೆ ಆ ಸಮುದಾಯದಿಂದ ಯಾರು ಇರ್ತಾರೆ ಅವ್ರಿಗೆ ಟಿಕೆಟ್ ಕೊಡೋ ಚಾನ್ಸಸ್ ಇರುತ್ತೆ. ಈಗ ರಾಜಣ್ಣವ್ರ ಹೆಸರು ಅದು ಒಂದು ಇನ್ನೊಂದು ಹೇಳ್ತೀನಿ. ನಾನು 2005ರಲ್ಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಕಾಡುಗೊಲ್ಲರು ಸಮಾಜ 9,500 ಮತದಾರರಿದ್ರು. ಅಲ್ಲಿ ಒಕ್ಕಲಿಗರು ಕೇವಲ 2,500 ನಮ್ಮರು ಒಕ್ಕಲಿಗರು ಇದ್ದಿದ್ದು. ಆದ್ರೂ ಅಲ್ಲಿ ನಾನು ಜಿಲ್ಲೆನಲ್ಲಿ 4,300 ಲೀಡಲ್ಲಿ ಗೆಲ್ಲಿತೀನಿ. ಆ ಕಾಡುಗೊಲ್ಲರು ಸಮಾಜ ನಂಬಿದ ಮೇಲೆ ಮೋಸ ಮಾಡಲ್ಲ. ಅವರು ನನ್ನ ಹತ್ರ ಚೆನ್ನಾಗಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ಅವ್ರು ನನ್ನ ಹತ್ರ ಎಲ್ಲ ರೀತಿನಲ್ಲಿ ಚೆನ್ನಾಗಿದ್ದಾರೆ. ಆ ಸಮಾಜದ ಜೊತೆಗೆ ನನ್ನ ಬಾಂಧವ್ಯ ಇದೆ. ಹಾಗಾಗಿ ಆ ಸಮಾಜನ ನಾನು ಕಡೆಗಣಿಸಂಗಿಲ್ಲ. ಅವರು ಸುಮಾರು ಕಡಿಮೆ ಏನು ಹಾಕಲ್ಲಪ್ಪ ಅಂದ್ರೂ ಕೂಡ 50ರಿಂದ 60% ಕಾಡುಗೊಲ್ಲರು ಸಮಾಜದ ಓಟನ್ನ ತಗೊಂಬಕ್ಕೆ ಜಯಣ್ಣನ ಕೈಲಿ ಒಬ್ಬನ ಕೈಲೇನೆ ಸಾಧ್ಯ ಹಿರಿಯೂರು ತಾಲೂಕಲ್ಲಿ. ಓಕೆ, ಗಾಟ್ ಇಟ್. ಹಂಗಾದ್ರೆ ಬಿಜೆಪಿ ಮತ್ತು JDS ಈಗ ಮೈತ್ರಿಯಲ್ಲಿ ನಡೀತಾ ಇರೋದ್ರಿಂದಾಗಿ ದೊಡ್ಡ ದೊಡ್ಡ ನಾಯಕರು ಮಾತಾಡಿ ಬಿಜೆಪಿ ಮತ್ತು JDS ಇಂದ ಸೇರಿ ಒಬ್ಬ ಅಭ್ಯರ್ಥಿ ಅನ್ನೋ ನಿರ್ಧಾರ ಹಂಗೆ ಮಾಡಬೇಕು ಕೂಡ. ಯಾಕೆಂದ್ರೆ ಮೈತ್ರಿ ಧರ್ಮ ಕೇವಲ ಹಿರಿಯೂರು ತಾಲೂಕು ಒಂದಕ್ಕೇನು ಸೀಮಿತ ಆಗಿಲ್ಲ. ಹಿರಿಯೂರು ಉಪಚುನಾವಣೆಗೆ ಒಂದಕ್ಕಾಗಿಲ್ಲ, ಇಡೀ ದೇಶದಲ್ಲೇನೆ ಆಗಿದೆ. ಇವತ್ತು ಕುಮಾರಣ್ಣ ಅವರು ಮೋದಿ ಅವ್ರನ್ನ ಒಪ್ಕೊಂಡು ಅವ್ರ ಸರ್ಕಾರದಲ್ಲಿ ಅವರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾವ್ರೆ. ರಾಜ್ಯಸಭಾ ಮೆಂಬರ್ ಆಗಿ ನಮ್ಮ ದೇವೇಗೌಡರು ಮಾಡ್ತಾ ಇದ್ದಾರೆ ಅಲ್ವಾ. ಇದೆಲ್ಲ ಇರೋದ್ರಿಂದ ಇದೊಂದು ಉಪಚುನಾವಣೆಗಾಗಿನೇ ಮೈತ್ರಿ ಮುರಿದಾಕ ಅಂತ ಪ್ರಶ್ನೆ ಇಲ್ಲ. ಈಗ 4-5 ಚುನಾವಣೆಗಳು ಉಪಚುನಾವಣೆ ಆದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಬಿಜೆಪಿ ಕಡೆಗೇನೆ ಅಲ್ಲೇ ಅಭ್ಯರ್ಥಿಗಳನ್ನೇ ಹಾಕಿ ಎಲೆಕ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ಸರ್ಕಾರದ ವಿರುದ್ಧ ಸೋತಿರ್ಬಹುದು. ಅಂದ್ರೆ ನಾವು ಚುನಾವಣೆ ಕೇಳ್ಬೋದು. ಆ ಪಕ್ಷದ ಮುಖಂಡರುಗಳು ಇರ್ತಾರೆ, ಆ ಪಕ್ಷದವ್ರು ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಬೋದು. ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. JDS ಕೇಳುತ್ತಾ ಅಂತ ನನ್ನ ಪ್ರಶ್ನೆ. JDS ಬೇರೆ, ನಾನೇ JDS ಅಲ್ಲಲ್ಲ. ಈಗ JDS ಕುಮಾರಣ್ಣ ಅವರು ಈಗ ದೊಡ್ಡ ದೊಡ್ಡ ನಾಯಕರ ಜೊತೆ ಇಲ್ಲ ನಾವು ಈ ಸತಿ ಹೆಂಗು ಎಲ್ಲಾ ಕಡೆನೂ ಬಿಜೆಪಿನೇ ಹಾಕಿದ್ವಿ, ಈ ಸತಿ JDS ಹಾಕೋಣ, ಬಿಟ್ಕೊಡ್ರಿ ನಾವೇ ಮಾಡ್ತೀವಿ ಅಲ್ಲಿ ಹಿರಿಯೂರು ನಮಗೆ ಬಿಟ್ಕೊಡ್ರಿ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಅದನ್ನ ದೊಡ್ಡ ಮಟ್ಟದಲ್ಲಿ ಮಾತಾಡಿ ಟಿಕೆಟ್ ಏನೋ ಮಾಡಿ ನಾನು ತರ್ತೀನಪ್ಪ, ನೀವು ಗೆಲ್ಲಿಸ್ಬೇಕಲ್ಲ, ನೀವು ಮೊದಲು ಸಂಘಟನೆ ಮಾಡ್ಕೊಂಡು ಗೆಲ್ಸಕ್ಕೆ ತಯಾರಾಗ್ರಿ, ಟಿಕೆಟ್ ಕೊಡ್ಸೋ ಕೆಲಸ ನನಗೆ ಬಿಡ್ರಿ, ನಮ್ಮವ್ರು ಯಾರಿಗೆ ಕೊಡ್ಬೇಕು ಅನ್ನೋದು ಕುತ್ಕೊಂಡು ಮಾತಾಡಿ ಫೈನಲ್ ಮಾಡೋಣ ಅನ್ನೋ ಮಾತನ್ನ ಕುಮಾರಣ್ಣರು ಹೇಳಿದ್ದಾರೆ.